ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಅಂದರೆ 8/2/2025 ಇವತ್ತಿನ ಡೇಟಲ್ಲಿ ಈರುಳ್ಳಿ ಬೆಲೆ ಜಾಸ್ತಿ ಆಗಿದೆಯೋ ಅಥವಾ ತೀರಾ ಕಡಿಮೆ ಆಗಿದೆಯೋ ಅಂತ ಹೇಳಿ ನೋಡ್ತಾ ಹೋಗೋಣ. ಅದ್ರ ಜೊತೆಗೆ ಬೆಳ್ಳುಳ್ಳಿ, ಆಲೂಗಡ್ಡೆ ಮತ್ತು ಶುಂಠಿ ಅದ್ರ ಬೆಲೆ ಸಹ ನೋಡ್ತಾ ಹೋಗೋಣ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಲ್ವಾ? ಹಾಗಾದರೆ ವಿಡಿಯೋ ಶುರು ಮಾಡೋಣ. ಫಸ್ಟು ನಾವು ಈರುಳ್ಳಿ ರೇಟು ಏನೇನೆಲ್ಲ ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಇವಾಗ ನೀವು ನೋಡ್ತಿರುವಂಥ ಈರುಳ್ಳಿಗೆ 30 ರೂಪಾಯಿ ಕೆ ಜಿ ಇದೆ, 30 ರುಪೀಸು ಪರ್ ಕ್ವಿಂಟಲ್ಲು 3000 ರುಪೀಸು ನಿಮ್ಗೆ ಇದಕ್ಕೆ ಬೀಳುತ್ತೆ. ಸೊ ನೆಕ್ಸ್ಟು ನೀವು ನೋಡ್ತಿರುವಂಥ ಈರುಳ್ಳಿಗೆ 25 ರುಪೀಸ್ ಕೆ ಜಿ ಇದೆ. ಇದು ಒಂದು ಕ್ವಿಂಟಲ್ಗೆ 2500 ರುಪೀಸ್ ಬೀಳುತ್ತೆ, 2500 ರೂಪಾಯಿ ಆಗುತ್ತೆ. ಸೊ ನೆಕ್ಸ್ಟು ನೀವು ನೋಡ್ತಿರುವಂತಹ ಈರುಳ್ಳಿಗೆ 16 ರೂಪಾಯಿ ಕೆ ಜಿ ಇದೆ, 16 ರುಪೀಸ್ ಪರ್ ಕೆ ಜಿ, ಕ್ವಿಂಟಲ್ಗೆ 1600 ರುಪೀಸ್ ನಿಮಗಿದು ಸಿಗುತ್ತೆ, 1600 ರೂಪಾಯಿಗೆ ಸಿಗುತ್ತೆ. ಇದು ನಿಮಗೆ 16 ರೂಪಾಯಿ ಕೆ ಜಿ ಇದೆ. ಇದು ಕೂಡ ನಿಮಗೆ ಪರ್ ಕ್ವಿಂಟಲ್ಲು 1600 ರುಪೀಸ್ಗೆ ಸಿಗುತ್ತೆ, 1600 ರೂಪಾಯಿಗೆ ನಿಮಗೆ ಸಿಗುತ್ತೆ. ಸೊ ನೆಕ್ಸ್ಟು ನೀವು ನೋಡ್ತಿರುವಂತಹ ಈರುಳ್ಳಿಗೆ 28 ರೂಪಾಯಿ ಕೆ ಜಿ ಇದೆ. ಇದು ಪರ್ ಕ್ವಿಂಟಲ್ಲು 2800 ರುಪೀಸ್ಗೆ ಸಿಗುತ್ತೆ, 2800 ರೂಪಾಯಿಗೆ ಸಿಗುತ್ತೆ. ಸೊ ನೆಕ್ಸ್ಟು ನೀವು ನೋಡ್ತಿರುವಂತಹ ಈರುಳ್ಳಿಗೆ 27 ರೂಪಾಯಿ ಕೆ ಜಿ ಇದೆ, ಪರ್ ಕೆ ಜಿ 27, ಕ್ವಿಂಟಲ್ಗೆ 2700 ರುಪೀಸ್ಗೆ ಸಿಗುತ್ತೆ ನಿಮಗೆ. ಸೊ ಈ ಈರುಳ್ಳಿ 24 ರುಪೀಸ್ ಪರ್ ಕೆ ಜಿ ಇದೆ. ಇದು ಒಂದು ಕ್ವಿಂಟಲ್ಗೆ 2400 ರುಪೀಸ್ ಬೀಳುತ್ತೆ, 2400 ರೂಪಾಯಿ ಸಿಗುತ್ತೆ. ಸೊ ನೆಕ್ಸ್ಟು ನೀವು ನೋಡ್ತಿರುವಂತಹ ಈರುಳ್ಳಿಗೆ 31 ರೂಪಾಯಿ ಕೆ ಜಿ ಇದೆ, 31 ರುಪೀಸ್ ಪರ್ ಕೆ ಜಿ. ಇದು ಕ್ವಿಂಟಲ್ಗೆ 3100 ರುಪೀಸ್ ಬೀಳುತ್ತೆ, 3100 ರೂಪಾಯಿ ಬೀಳುತ್ತೆ. ಈ ಈರುಳ್ಳಿಗೆ 33 ರೂಪಾಯಿ ಕೆ ಜಿ ಇದೆ. ಇದು ಪರ್ ಕ್ವಿಂಟಲು 3300 ರೂಪಾಯಿ ಬೀಳುತ್ತೆ, 3300 ರುಪೀಸು. ಸೊ ಈ ಈರುಳ್ಳಿಗೆ 34 ರುಪೀಸ್ ಪರ್ ಕೆ ಜಿ ಇದೆ. ಇದು ಕ್ವಿಂಟಲ್ಗೆ 3400 ರುಪೀಸ್ ಬೀಳುತ್ತೆ. ಸೊ ಈ ಈರುಳ್ಳಿ ಎಲ್ಲ ತುಂಬ ಚೆನ್ನಾಗೇ ಇದ್ದಾವೆ, ಸೊ ನೋಡ್ತಾ ಇರ್ಬೋದು ಕೂಡ. ನೆಕ್ಸ್ಟು ನೋಡ್ತಿರುವಂತಹ ಈರುಳ್ಳಿಗೆ 34.5 ರೂಪೀಸ್ ಕೆ ಜಿ ಇದೆ. ಇದು ಕ್ವಿಂಟಲ್ಗೆ 3450 ರುಪೀಸ್ ಬೀಳುತ್ತೆ, 3450 ರೂಪಾಯಿ ಬೀಳುತ್ತೆ. ಸೊ ನೆಕ್ಸ್ಟು ನಾವು ನೋಡ್ತಿರುವಂತಹ ಈರುಳ್ಳಿಗೆ 26 ರೂಪಾಯಿ ಕೆ ಜಿ ಇದೆ. ಇದು ವೈಟ್ ಈರುಳ್ಳಿ. ಸೊ ಇದಕ್ಕೆ ಒಂದು ಕ್ವಿಂಟಲ್ಗೆ 2600 ರೂಪಾಯಿ ಬೀಳುತ್ತೆ, 2600 ರುಪೀಸಿಗೆ ಸಿಗುತ್ತೆ. ಸೊ ನೆಕ್ಸ್ಟು ನೋಡ್ತಿರುವಂಥ ಈರುಳ್ಳಿಗೆ 33 ರೂಪಾಯಿ ಕೆ ಜಿ ಇದೆ, 33 ರುಪೀಸ್. ಇದು ಕ್ವಿಂಟಲ್ಗೆ 3300 ರುಪೀಸ್ ಬೀಳುತ್ತೆ, 3300 ರೂಪಾಯಿ ಪರ್ ಕ್ವಿಂಟಲ್ ನಿಮಗಿದು ಸಿಗುತ್ತೆ. ಸೊ ನೆಕ್ಸ್ಟು ನೋಡ್ತಿರುವಂತಹ ಈರುಳ್ಳಿಗೆ 32 ರೂಪಾಯಿ ಕೆ ಜಿ ಇದೆ. ಇದು ಪರ್ ಕ್ವಿಂಟಲ್ ನಿಮಗೆ 3200 ರೂಪಾಯಿಗೆ ಸಿಗುತ್ತೆ, ಪರ್ ಕ್ವಿಂಟಲ್ಲು 3200 ರುಪೀಸ್ಗೆ ನಿಮಗಿದು ಸಿಗುತ್ತೆ. ನೆಕ್ಸ್ಟು ನೋಡ್ತಿರುವಂತಹ ಈರುಳ್ಳಿಗೆ 28 ರೂಪಾಯಿ ಕೆ ಜಿ ಇದೆ, 28 ರುಪೀಸು. ಇದು ಪರ್ ಕ್ವಿಂಟಲ್ಲು 2800 ರುಪೀಸ್ಗೆ ಸಿಗುತ್ತೆ ನಿಮಗೆ, 2800 ರೂಪಾಯಿಗೆ. ಸೊ ಇಲ್ಲಿವರೆಗೂ ನಾವು ಈರುಳ್ಳಿ ಬೆಲೆ ಏನೇನೆಲ್ಲ ಇದೆ ಅಂತ ಹೇಳಿ ನೋಡ್ತಾ ಬಂದ್ವಿ. ನಿನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತಿಗೆ ಒಂದು ಸ್ವಲ್ಪ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಈರುಳ್ಳಿ ಬೆಲೆ ಕೂಡ. ನಿಮಗೇನು ಅನ್ನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಈರುಳ್ಳಿ ಬೆಲೆ ಜಾಸ್ತಿ ಆಗಿದೆಯಾ ಅಥವಾ ಕಡಿಮೆ ಆಗಿದೆಯಾ ಅನ್ನೋದ್ರ ಬಗ್ಗೆ. ನೆಕ್ಸ್ಟು ನಾವು ಬೆಳ್ಳುಳ್ಳಿನ ನೋಡ್ತಾ ಹೋಗೋಣ. ಪರ್ ಕೆ ಜಿ ನಮಗಿದು ಎಷ್ಟಕ್ಕೆ ಸಿಗುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಈ ಬೆಳ್ಳುಳ್ಳಿಗೆ 95 ರುಪೀಸು ಪರ್ ಕೆ ಜಿ ಇದೆ, 95 ರೂಪಾಯಿ ಪರ್ ಕೆ ಜಿಗೆ ಸಿಗುತ್ತೆ. ನೆಕ್ಸ್ಟು ನಾವು ನೋಡ್ತಿರುವಂತಹ ಈ ಬೆಳ್ಳುಳ್ಳಿಗೆ ನಮಗೆ ಪರ್ ಕೆ ಜಿ 60 ರುಪೀಸ್ಗೆ ಸಿಗುತ್ತೆ, 60 ರೂಪಾಯಿಗೆ ಪರ್ ಕೆ ಜಿ ಸಿಗ್ತಾ ಇದೆ. ನೆಕ್ಸ್ಟು ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 120 ರೂಪಾಯಿ ಪರ್ ಕೆ ಜಿ ಇದೆ, 120 ರುಪೀಸು ಪರ್ ಕೆ ಜಿ ಇದೆ ಇದು. ಸೊ ನೆಕ್ಸ್ಟು ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 150 ರೂಪಾಯಿ ಪರ್ ಕೆ ಜಿ ಇದೆ, 150 ಅಂದರೆ 150 ರುಪೀಸು ಪರ್ ಕೆ ಜಿಗೆ ನಿಮಗಿದು ಸಿಗುತ್ತೆ. ಇಲ್ಲಿವರೆಗೂ ನಾವು ಬೆಳ್ಳುಳ್ಳಿ ನೋಡಿದ್ವಿ. ಇವಾಗ ನಾವು ಆಲೂಗಡ್ಡೆನ ನೋಡ್ತಾ ಹೋಗೋಣ. ಇದು ಪರ್ ಕೆ ಜಿಗೆ 23 ರುಪೀಸ್ ಬೀಳುತ್ತೆ ಪರ್ ಕೆ ಜಿ, ಕ್ವಿಂಟಲ್ಗೆ 2300 ರೂಪಾಯಿ ಪರ್ ಕ್ವಿಂಟಲ್ ಬೀಳುತ್ತೆ ನಿಮಗಿದು. ಸೊ ಇವಾಗ ನೀವು ನೋಡ್ತಿರುವಂತಹ ಆಲೂಗಡ್ಡೆಗೆ 16 ರೂಪಾಯಿ ಕೆ ಜಿ ಇದೆ, 16 ರುಪೀಸು. ಇದು ಪರ್ ಕ್ವಿಂಟಲು 1600 ರುಪೀಸ್ಗೆ ನಿಮಗೆ ಸಿಗುತ್ತೆ, 1600 ರೂಪಾಯಿಗೆ ಸಿಗುತ್ತೆ. ಸೊ ನೆಕ್ಸ್ಟು ನೀವು ನೋಡ್ತಿರುವಂತಹ ಆಲೂಗಡ್ಡೆಗೆ 19 ರೂಪಾಯಿ ಕೆ ಜಿ ಇದೆ, 19 ರುಪೀಸು. ಇದು ಪರ್ ಕ್ವಿಂಟಲ್ಲು 1900 ರೂಪಾಯಿ ಬೀಳುತ್ತೆ. ಸೊ ನೆಕ್ಸ್ಟು ನೀವು ನೋಡ್ತಿರುವಂತಹ ಆಲೂಗಡ್ಡೆಗೆ 22 ರೂಪಾಯಿ ಕೆ ಜಿ ಇದೆ ಪರ್ ಕೆ ಜಿ. ಇದು ಒಂದು ಕ್ವಿಂಟಲ್ಗೆ 2200 ರುಪೀಸು ಬೀಳುತ್ತೆ ನಿಮಗಿದು. ಸೊ ನೆಕ್ಸ್ಟು ನೀವು ನೋಡ್ತಿರುವಂತಹ ಆಲೂಗಡ್ಡೆಗೆ 26 ರೂಪಾಯಿ ಕೆ ಜಿ ಇದೆ, ಪರ್ ಕೆ ಜಿ 26. ಇದು ಪರ್ ಕ್ವಿಂಟಲ್ಲು 2600 ರುಪೀಸ್ಗೆ ಸಿಗುತ್ತೆ ನಿಮಗೆ. ಸೊ ನೆಕ್ಸ್ಟ್ ನಾವು ಶುಂಠಿ ನೋಡ್ತಾ ಹೋಗೋಣ. ಈ ಒಂದು ಶುಂಠಿಗೆ 32 ರೂಪಾಯಿ ಪರ್ ಕೆ ಜಿ ಇದೆ, 32 ರುಪೀಸು. ಸೊ ಇದು ಒಂದು ಕ್ವಿಂಟಲ್ಗೆ 3200 ರುಪೀಸ್ ಬೀಳುತ್ತೆ, 3200 ರೂಪಾಯಿ ಬೀಳುತ್ತೆ. ಸೊ ನೆಕ್ಸ್ಟು ನೋಡ್ತಿರುವಂತಹ ಶುಂಠಿಗೆ 24 ರೂಪಾಯಿ ಪರ್ ಕೆ ಜಿ ಇದೆ,
2400 ರುಪೀಸು ಪರ್ ಕ್ವಿಂಟಲ್ ಸಿಗುತ್ತೆ. 2400 ರೂಪಾಯಿ ನಿಮಗೆ ಪರ್ ಕ್ವಿಂಟಲ್ಗೆ ಇದು ನಿಮಗೆ ಸಿಗ್ತಾ ಇದೆ. ಸೊ ನೆಕ್ಸ್ಟು ನೋಡ್ತಿರುವಂತಹ ಶುಂಠಿಗೆ 20 ರೂಪಾಯಿ ಪರ್ ಕೆಜಿ ಇದೆ, 20 ರುಪೀಸು. ಇದು ಕ್ವಿಂಟಲ್ಗೆ 2,000 ರೂಪಾಯಿ ಸಿಗುತ್ತೆ. ಪರ್ ಕ್ವಿಂಟಲ್ಲು 2000 ರುಪೀಸ್ಗೆ ನಿಮಗಿದು ಸಿಗ್ತಾ ಇದೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಯಶವಂತಪುರ ಮಾರ್ಕೆಟ್ನಲ್ಲಿ ನಿನ್ನೆಗೂ ಇವತ್ತಿಗೂ ಏನೇನೆಲ್ಲ ಚೇಂಜಸ್ ಆಗಿದೆ, ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ ಮತ್ತು ಶುಂಠಿಯಲ್ಲಿ ಎಷ್ಟು ಅಮೌಂಟು ಚೇಂಜಸ್ ಆಗಿದೆ ಅಂತ ಹೇಳಿಬಿಟ್ಟು. ಸೊ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.